ಎನ್ಕೌಂಟರ್ಗೆ ಬಲಿಯಾದಂತ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ವಿರುದ್ಧ ಹಲವು ಕೇಸುಗಳಿತ್ತು. ಅದರಲ್ಲಿ ಸಾಕೇತ್ ರಾಜನ್ ಎನ್ಕೌಂಟರ್ಗೆ ಸೇಡು ತೀರಿಸುವಂತ ಪ್ರಯತ್ನ ಮಾಡಿದ್ದು ಕೂಡ ಒಂದು. 2005ರಲ್ಲಿ ಸಾಕೇತ್ ರಾಜನ್ ಎನ್ಕೌಂಟರ್ ಆಗಿದ್ದ. ಸಾಕೇತ್ ಹತ್ಯೆಯ ಬಳಿಕ ಅದಕ್ಕೆ ರಿಟ್ಯಾಲಿಯೇಷನ್ ಅಂದ್ರೆ ಸೇಡು ತೀರಿಸಿಕೊಳ್ಳೋದಕ್ಕೆ ವಿಕ್ರಮ್ ಗೌಡ ತಂಡ ಪ್ರಯತ್ನ ಮಾಡಿತ್ತು. ಪೊಲೀಸರು ಸಾಗೋ ರಸ್ತೆಯಲ್ಲಿ ಬಾಂಬ್ ಇಟ್ಟು ಸ್ಫೋಟ ಮಾಡಿದ್ರು. ಪೊಲೀಸರನ್ನ ಹತ್ಯೆಗೆ ಇದು ಪ್ರತೀಕಾರ ತೀರಿಸಿಕೊಳ್ಳುವಂತ ಪ್ಲಾನ್ ಆಗಿತ್ತು. ಆದರೆ ಅದೃಷ್ಟವಶಾತ್ ಅವತ್ತು ಪೊಲೀಸರು ಯಾರೂ ಕೂಡ ಸಾವನ್ನಪ್ಪಿರಲಿಲ್ಲ, ಬದಲಾಗಿ ಪೊಲೀಸರಿಗೆ ಗಾಯ ಆಗಿತ್ತು. ಸಾಕೇತ್ ರಾಜನ್ ಎನ್ಕೌಂಟರ್ಗೆ ಪ್ರತಿಯಾಗಿ ಸೇಡು ತೀರಿಸಿಕೊಳ್ಳೋದಕ್ಕೆ ಪೊಲೀಸರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡುವ ಪ್ರಯತ್ನಗಳಾಗಿತ್ತು. ಅಂದ್ರೆ ಪೊಲೀಸರ ವಾಹನ ಬರುವಂತ ದಾರಿಯಲ್ಲಿ ನೆಲ ಬಾಂಬನ್ನ ಇಟ್ಟು ಸ್ಫೋಟಿಸುವಂತ ಪ್ರಯತ್ನಗಳಾಗಿತ್ತು. ಸ್ಫೋಟ ಆಗಿತ್ತು, ಆದರೆ ಅದೃಷ್ಟವಶಾತ್ ಪೊಲೀಸರು ಯಾರೂ ಕೂಡ ಸಾವನ್ನಪ್ಪಿರಲಿಲ್ಲ, ಬದಲಾಗಿ ಪೊಲೀಸರಿಗೆ ಗಾಯಗಳಾಗಿತ್ತು. ಈ ಕೇಸು ಕೂಡ ವಿಕ್ರಮ್ ಗೌಡ ಮೇಲಿತ್ತು. ಪೊಲೀಸರು ಸಾಗೋ ದಾರಿಯಲ್ಲಿ ಬಾಂಬ್ ಇಟ್ಟು ಸ್ಫೋಟಿಸಲಾಗಿತ್ತು. ಆವತ್ತು ಉಡುಪಿಯ ದೇವರಬಾಳಲ್ಲಿ ಸಾಕೇತ್ ರಾಜನ್ ಎನ್ಕೌಂಟರ್ ಏನಾಯಿತು, ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ನೆಲ ಬಾಂಬ್ ಸ್ಫೋಟಿಸಿದ್ರು. ನಂತರ ಪೊಲೀಸರ ಮೇಲೆ ಹ್ಯಾಂಡ್ ಗ್ರೆನೇಡ್ ಎಸೆಯುವಂತ ಪ್ರಯತ್ನವೂ ಕೂಡ ಆಗಿತ್ತು. ಘಟನೆಯಲ್ಲಿ ಒಬ್ಬ ಅಧಿಕಾರಿ ಸೇರಿ 8 ಜನ ಪೊಲೀಸ್ ಸಿಬ್ಬಂದಿಗೆ ಗಂಭೀರ ಗಾಯ ಆಗಿತ್ತು. ಹೆಬ್ರಿ ಸಮೀಪದ ಮತ್ತಾವು ಎಂಬ ದಟ್ಟ ಅರಣ್ಯದಲ್ಲಿ ನಡೆದಿದ್ದಂಥ ಘಟನೆ ಇದು. 20 ಜನರಿದ್ದ ನಕ್ಸಲರ ತಂಡದ ಟೀಮ್ ಲೀಡರ್ ವಿಕ್ರಮ್ ಗೌಡ ಆಗಿದ್ದ. ಬಹಿರಂಗವಾಗಿ ಕಾಣಿಸಿಕೊಂಡು ಭಿತ್ತಿ ಪತ್ರಗಳನ್ನ ಕೂಡ ಹಂಚಲಾಗಿತ್ತು. ಈ ಮಾಹಿತಿಯನ್ನ ತಿಳಿದು ಸ್ಥಳಕ್ಕೆ ಪೊಲೀಸರು ಬರ್ತಾರೆ. 2 ಜೀಪು ಮತ್ತು 1 KSRP ವ್ಯಾನ್ ಅಲ್ಲಿ. ಈ ವೇಳೆ ಪೊಲೀಸರು ಕೆಳಗೆ ಇಳಿತಾ ಇದ್ದಂತೆ ನೆಲಬಾಂಬ್ ಸ್ಫೋಟ ಆಗುತ್ತೆ. ನಂತರ ಪೊಲೀಸರ ಮೇಲೆ ಹ್ಯಾಂಡ್ ಗ್ರೆನೇಡ್ ಎಸೆಯುವಂತ ಪ್ರಯತ್ನ ಆಗುತ್ತೆ. ಪೊಲೀಸರು ಪ್ರತಿದಾಳಿ ಮಾಡಿದಾಗ ವಿಕ್ರಮ್ ಗೌಡ ಅಂಡ್ ಟೀಮ್ ಪರಾರಿಯಾಯಿತು. ಕಾಡಿಂದ ಕಾಡು ಅಲೆದು ಅಲ್ಲಿಂದ ಪರಾರಿಯಾಗಿತ್ತು. ಸದ್ಯ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಬಲಿಯಾಗಿದ್ದಾನೆ. ಆ ಮೂಲಕ ವಿಕ್ರಮ್ ಗೌಡ ನೇತೃತ್ವ ವಹಿಸಿದ್ದಂಥ ಆ ನೇತ್ರಾವತಿ ಟೀಮ್ ಏನಿದೆ, ಈಗ ಅದರ ಕಬಿನಿ ಅಂತೇನೋ ಹೆಸರನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ. ಮೊದಲು ನೇತ್ರಾವತಿ ಎನ್ನುವಂಥ ಟೀಮನ್ನು ಲೀಡ್ ಮಾಡ್ತಾ ಇದ್ದಿದ್ದು ವಿಕ್ರಮ್ ಗೌಡ. ಆ ನೇತ್ರಾವತಿ ಟೀಮ್ನ ಉಳಿದ ಸದಸ್ಯರಿಗೆ ಸದ್ಯ ANF ಟೀಮು ಹುಡುಕಾಡ್ತಾ ಇದೆ. ಈಗ ನೀವೇನು ಗಮನಿಸ್ತಾ ಇದ್ದೀರಿ ಫೋಟೋ, ಇದು ನಾನು ಈಗಾಗಲೇ ಆ ಇನ್ಸಿಡೆಂಟ್ ಏನು ಹೇಳಿದೆ ಅದಕ್ಕೆ ಸಂಬಂಧಿಸಿದಂಥ ಫೋಟೋ ಇದು. ಅಂದರೆ ಪೊಲೀಸ್ ಜೀಪು ಮತ್ತೊಂದು KSRP ವಾಹನದ ಮೇಲೆ ನೆಲ ಬಾಂಬ್ ಸ್ಫೋಟದ ಪರಿಣಾಮ ಪೊಲೀಸ್ ಜೀಪ್ ಹೆಂಗಾಗಿತ್ತು ಅಂತ ನೋಡ್ತಾ ಇದ್ದೀರಿ. ಆ ಸಂದರ್ಭದಲ್ಲಿ ಒಬ್ಬರು ಅಧಿಕಾರಿ 8 ಜನ ಸಿಬ್ಬಂದಿ ಗಾಯಗೊಂಡಿದ್ದರು. ಈ ಕೇಸು ಕೂಡ ವಿಕ್ರಮ್ ಗೌಡ ಮೇಲಿತ್ತು. ಇಡೀ ಆ ಸ್ಫೋಟದ ಸಂಪೂರ್ಣ ಜವಾಬ್ದಾರಿಯನ್ನು ನಿಭಾಯಿಸಿದ್ದು ಅಥವಾ ಅದನ್ನು ಪ್ಲ್ಯಾನ್ ಮಾಡಿದ್ದು ವಿಕ್ರಮ್ ಗೌಡ ಅನ್ನುವಂಥ ಆರೋಪ. 20 ಜನರ ತಂಡದ ಜೊತೆಗೆ ಪೊಲೀಸರ ಮೇಲೆ ದಾಳಿ ಮಾಡುವಂಥ ಪ್ರಯತ್ನ ಆಯಿತು. ಅಂದರೆ ಪೊಲೀಸರಿಗೊಂದು ಮಾಹಿತಿ ಸಿಗುತ್ತೆ, 20 ಜನ ನಕ್ಸಲರ ತಂಡ ಇಲ್ಲಿ ಭಿತ್ತಿಪತ್ರ ಹಂಚ್ತಾ ಇದೆ. ಸಾಕೇತ್ ರಾಜನ್ ಎನ್ಕೌಂಟರ್ಗೆ ಸಂಬಂಧಿಸಿದಂತೆ ರಿಟ್ಯಾಲಿಯೇಷನ್ ಸೇಡು ತೀರಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಬರುವಂಥ ಸಂದರ್ಭದಲ್ಲಿ ನೆಲ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಅಲ್ಲೇ ಇದ್ದಂಥ ವಿಕ್ರಮ್ ಗೌಡ ಅಂಡ್ ಟೀಮ್ ಪೊಲೀಸರ ಮೇಲೆ ಹ್ಯಾಂಡ್ ಗ್ರೆನೇಡ್ ಅನ್ನು ಎಸೆಯುತ್ತೆ. ನಂತರ ಪೊಲೀಸರು ಪ್ರತಿದಾಳಿ ಮಾಡಿದಾಗ ವಿಕ್ರಮ್ ಗೌಡ ಅಂಡ್ ಟೀಮ್ ಸ್ಥಳದಿಂದ ಪರಾರಿ ಆಗುತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂಥ ಫೋಟೋಗಳಿವು, ಅದನ್ನು ನೋಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.